ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ಭೀಕರ ಅಗ್ನಿ ದುರಂತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿರುವ ಭೀಕರ ಅಗ್ನಿ ದುರಂತ ಇಬ್ಬರನ್ನ ಬಲಿ ತಗೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆ ಸುಟ್ಟು ಭಸ್ಮವಾಗಿದೆ. ದುರಂತದಲ್ಲಿ ಇಬ್ಬರು ಸಾವನ್ನಪ್ಪಿದ್ರೆ 3 ಸಿಲುಕಿರುವ ಶಂಕೆ ಇದೆ. ಇದುವರೆಗೂ ಕೂಡ ಸಿಬ್ಬಂದಿ ಇಬ್ಬರ ಮೃತದೇಹವನ್ನ ಹೊರತೆಗೆದಿದ್ದಾರೆ. ಕಾರ್ಮಿಕ ಮದನ್ ಸಿಂಗ್, ಪಕ್ಕದ ಮನೆ ನಿವಾಸಿ ಸುರೇಶ್ ಇಬ್ಬರ ಮೃತದೇಹವನ್ನ ಹೊರತೆಗೆದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಮದನ್ ಪತ್ನಿ, ಇಬ್ಬರು ಮಕ್ಕಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಪತ್ನಿ ಸಂಗೀತ, ಮಕ್ಕಳಾದ ಮಿತೇಶ್ ಮತ್ತು ವಿಹಾನ್ಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಇನ್ನೂ ಕೂಡ ಬೆಂಗಳೂರಿನಲ್ಲಿ ಆದಂತಹ ಅಗ್ನಿ ಅನಾಹುತ ಇದು ಇಬ್ಬರನ್ನ ಬಲಿ ತಗೊಂಡಿದೆ. ಈಗಾಗಲೇ ಇನ್ನೂ ಕೂಡ 3 ಸಿಲುಕಿರುವಂತಹ ಶಂಕೆ ಇದೆ. ಅವರಿಗೋಸ್ಕರ ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅಗ್ನಿ ಅನಾಹುತ ಆಗಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಆದರೆ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸಿ ಇನ್ನೂ ಕೂಡ ಒಳಗೆ ಸಿಲುಕಿರುವವರ ರಕ್ಷಣೆ ಆದಮೇಲೆ ಪೊಲೀಸರ ತನಿಖೆಯ ನಂತರದಲ್ಲಿ ಇದಕ್ಕೆ ಏನು ಕಾರಣ ಅನ್ನೋದು ಗೊತ್ತಾಗುತ್ತೆ, ಸತ್ಯಾಸತ್ಯತೆ ಹೊರಬರುತ್ತೆ. ಗಮನಿಸ್ತಾ ಇದ್ದೀನಿ, ಪ್ಲಾಸ್ಟಿಕ್ ಮ್ಯಾಟ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿ ಉರಿದಿದೆ. ನಗರದ ಪೇಟೆಯಲ್ಲಿರುವಂತಹ ಪ್ಲಾಸ್ಟಿಕ್ ಮ್ಯಾಟ್ ಮಳಿಗೆ ಇದು. ಒಂದು ಕಡೆ ಗಮನಿಸ್ತಾ ಇರಬಹುದು ನೀವು ಫೋಟೋಸ್. ಈ ಒಂದು ಅಗ್ನಿ ಅನಾಹುತದಲ್ಲಿ ಮೃತಪಟ್ಟಂತಹ ಇಬ್ಬರು ಹಾಗೆಯೇ 3 ಅವರ ಫೋಟೋಸನ್ನು ತೋರಿಸ್ತಾ ಇದ್ದೀವಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಲಾಗ್ತಾ ಇದೆ. ಇದುವರೆಗಿನ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕಾರಣ ಏನು ಅನ್ನೋದು ಸ್ವಲ್ಪ ಹೊತ್ತಾದ್ಮೇಲೆ ಪೊಲೀಸರ ಮಾಹಿತಿಯ ಪ್ರಕಾರ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಇನ್ನೂ ಕೂಡ 3 ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜಪ್ಪ, ಮಧುಶ್ರೀ, ನಗರದ ಪೇಟೆಯಲ್ಲಿ ನಡೆದಂತಹ ಅಗ್ನಿ ದುರಂತದಲ್ಲಿ ಮೊದಲಿಗೆ ಒಂದೇ ಕುಟುಂಬದ 4 ಈ ಕಟ್ಟಡದ ಒಳಗಡೆ ಸಿಲುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದರಲ್ಲಿ ಮದರ ಮೃತದೇಹ ಬೆಳಗ್ಗೆ ಸಿಕ್ಕಿತು. ಸದ್ಯಕ್ಕೆ ಮತ್ತೊಂದು ಮೃತದೇಹ ಕೂಡ ಪತ್ತೆಯಾಗಿರುವಂತದ್ದು. ಆತನನ್ನ ಸುರೇಶ್ ಅಂತ ಹೇಳಿ ಗುರುತಿಸಲಾಗಿದೆ. ಅಂದ್ರೆ ಅದೇ ಕಟ್ಟಡದಲ್ಲಿ ಮತ್ತೊಂದು ಮನೆ ಇತ್ತು, ಆ ಮನೆಯ ನಿವಾಸಿ ಸುರೇಶ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗ ಮದನ್ ಹಾಗೇನೆ ಸುರೇಶ್ ಇಬ್ಬರ ಮೃತದೇಹ ಪತ್ತೆಯಾಗಿದೆ. ಅದ್ರ ಜೊತೆಗೆ ಮದನ್ ಪತ್ನಿ ಸಂಗೀತ ಹಾಗೇನೆ ಮಕ್ಕಳಾದಂತಹ ವಿಹಾನ್ ಜೊತೆಗೆ ಮಿತೇಶ್ ಅವರ ಒಂದು ಹುಡುಕಾಟ ಕೂಡ ಸದ್ಯಕ್ಕೆ ಕಟ್ಟಡದಲ್ಲಿ ನಡೀತಾ ಇರುವಂತದ್ದು. ಅವರು ಕೂಡ ಬದುಕುಳಿದುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ ಅಂತ ಹೇಳಿ ಅಧಿಕಾರಿಗಳಿಂದ ಸಿಗ್ತಿರುವಂತಹ ಮಾಹಿತಿ. ಅದರ ಜೊತೆಗೆ ಬೆಳಿಗ್ಗೆ ನಿರಂತರವಾಗಿ ಮುಂಜಾನೆ 3:34 ಗಂಟೆಯಿಂದಲೂ ಕೂಡ 8 ಗಂಟೆಗಳ ಕಾಲ ಒಂದು ಸತತವಾದಂತಹ ಕಾರ್ಯಾಚರಣೆಯನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ನಡೆಸ್ತಾ ಇರುವಂತದ್ದು. ಅಂದ್ರೆ ಸುಮಾರು ಒಂದು 500 ಮೀಟರ್ನಷ್ಟು ದೂರದಿಂದ ಪೈಪನ್ನು ಹಾಕೊಂಡು ಬೆಂಕಿಯನ್ನು ನಂದಿಸುವಂತಹ ಕೆಲಸ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇದೆ. ಆದ್ರೆ ಕಟ್ಟಡದ ಒಳಗೆ ದಟ್ಟವಾದಂತಹ ಹೊಗೆ ಕೂಡ ತುಂಬಿಕೊಂಡಿರುವಂತದ್ದು. ಹೊಗೆ ತುಂಬಿಕೊಂಡಿರುವಂತಹ ಕಾರಣದಿಂದಾಗಿ ಅಧಿಕಾರಿಗಳು ಒಳಗಡೆ ಹೋಗಿ ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಗಳಾಗಿರ್ಬೋದು, ಅದರ ಜೊತೆಗೆ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅದನ್ನ ಪತ್ತೆ ಮಾಡೋದು ಕೂಡ ಸದ್ಯಕ್ಕೆ ಕಷ್ಟ ಆಗ್ತಾ ಇದೆ. ಒಟ್ಟಾರೆಯಾಗಿ ನೆಲಮಹಡಿ ಸೇರಿದಂತೆ ಒಟ್ಟು 4 ಅಂತಸ್ತಿನ ಕಟ್ಟಡ ಅದು. ಆ ಕಟ್ಟಡದಲ್ಲಿ 2 ಮನೆ ಇತ್ತು ಅಂತ ಹೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು. ಒಂದು ಮನೆಯಲ್ಲಿ ಸುರೇಶ್ ಒಬ್ಬನೇ ಉಳ್ಕೊಂಡಿದ್ರೆ, ಮತ್ತೊಂದು ಮನೆಯಲ್ಲಿ ಏನು ಮದನ್ ಕುಮಾರ್, ಆತನ ಪತ್ನಿ ಸಂಗೀತ ಹಾಗೆ ಇಬ್ಬರು ಮಕ್ಕಳು ಕೂಡ ಇದ್ರು. ಅವರೆಲ್ಲರೂ ಕೂಡ ಈಗ ಸದ್ಯಕ್ಕೆ ಅವರ ಹುಡುಕಾಟ ಕೂಡ ಇಲ್ಲಿ ನಡೆಸಲಾಗ್ತಾ ಇರುವಂತದ್ದು. ಬೆಳಿಗ್ಗೆಯಿಂದಲೂ ಕೂಡ ಅಲ್ಸೂರುಗೇಟ್ ಪೊಲೀಸರು ಸೇರಿದಂತೆ ಅಗ್ನಿಶಾಮಕ ಸಿಬ್ಬಂದಿ, SDRF ತಂಡದವರು ನಿರಂತರವಾದಂತಹ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು. ಸ್ಥಳೀಯರು ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಅಂದ್ರೆ ಕಟ್ಟಡದ ಒಳಗಡೆ ಇರುವಂತಹ ಹೊಗೆ ಕಡಿಮೆ ಆದ ನಂತರದಲ್ಲಿ ಬಿಲ್ಡಿಂಗ್ ಒಳಗಡೆ ಹೋಗಿ ಉಳಿದವರು ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಮಾಡೋದಕ್ಕೂ ಕೂಡ ಸದ್ಯಕ್ಕೆ ಪೊಲೀಸರು ಮುಂದಾಗ್ತಾ ಇರುವಂತದ್ದು. ಅಂದ್ರೆ ನಿರಂತರವಾದಂತಹ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಈ ಅವಘಡದಲ್ಲಿ ಒಟ್ಟಾರೆಯಾಗಿ 5 ಜನ ಸಿಲುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಪೊಲೀಸರು ಹಾಗೇನೆ ಸ್ಥಳೀಯರಿಂದ ಸಿಗ್ತಾ ಇರುವಂತದ್ದು. ಈಗಾಗಲೇ ಇಬ್ಬರ ಮೃತದೇಹ ಕೂಡ ಘಟನಾ ನಡೆದಂತಹ ಸ್ಥಳದಿಂದ ಆಸ್ಪತ್ರೆಗೆ ಶಿಫ್ಟ್ ಆಗಿದೆ. ಹಾಗಾಗಿ ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಕ್ಸಾಕ್ಟ್ ಆಗಿ ಆ ಕಟ್ಟಡ ಸೇರಿದಂತೆ ಇಡೀ ಆ ಕಟ್ಟಡದಲ್ಲಿ ಯಾರೆಲ್ಲ ಇದ್ರು, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಒಂದು ಚಿತ್ರಣ ಸಿಗತ್ತೆ. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ.